ರಾಜ್ಯದಲ್ಲಿ ಈಗ ಈ ಗೇಮ್ನದ್ದೇ ಸದ್ದು. ಈ ಗೇಮ್ಗೆ ಇರೋ ಕ್ರೇಜ್ ಅಂತಿದ್ದದ್ದಲ್ಲ. ಕ್ರೀಡಾ ಪ್ರೇಮಿಗಳೇ, ನೀವು ಎಂದಾದರೂ ಟೆನ್ನಿಸ್ ಆಡಿದ್ದೀರಾ? ಬ್ಯಾಡ್ಮಿಂಟನ್ ಅಥವಾ ಟೇಬಲ್ ಟೆನ್ನಿಸ್? ಈ ಮೂರು ಗೇಮ್ಗಳನ್ನ ಮಿಶ್ರಣ ಮಾಡಿದ್ರೆ ಮತ್ತೊಂದು ಕ್ರೀಡೆಯ ಪರಿಚಯವಾಗುತ್ತೆ. ಆ ಗೇಮ್ ಯಾವುದು ಗೊತ್ತೇ? ಅದೇ ಪಿಕಲ್ ಬಾಲ್. ಹೌದು, ಪಿಕಲ್ ಬಾಲ್. ಈ ಹೆಸರು ಈಗ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದಲ್ಲೇ ಸಂಚಲನ ಮೂಡಿಸುತ್ತಿದೆ. ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಕ್ರೀಡೆ ಎನಿಸಿಕೊಂಡಿರುವ ಪಿಕಲ್ ಬಾಲ್ಗೆ ಕಾರ್ಪೊರೇಟ್ ಮಂದಿಯಿಂದ ಹಿಡಿದು ಸಾಮಾನ್ಯ ಮಂದಿಗೂ ಹುಚ್ಚೆಪ್ಪಿಸುತ್ತಿದೆ. ಹಾಗಾದ್ರೆ ಈ ಪಿಕಲ್ ಬಾಲ್ ಕ್ರೀಡೆಯನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಂದಿದ್ಯಾರು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಕ್ರೀಡಾ ಪ್ರೇಮಿಯಾಗಿದ್ರೆ ಈ ವಿಡಿಯೋ ಮಿಸ್ ಮಾಡಬೇಡಿ. ಮೊದಲಿಗೆ ಈ ಪಿಕಲ್ ಬಾಲ್ ಬಗ್ಗೆ ಒನ್ ಲೈನ್ ನಲ್ಲಿ ಹೇಳೋದಾದ್ರೆ, ನೋಡಲು ಟೆನ್ನಿಸ್ ರೀತಿ ಕಂಡ್ರೂ ಇದನ್ನು ಆಡಲು ಬಳಸುವ ಪೆಡಲ್ ಹಾಗೂ ಬಾಲ್ ವಿಭಿನ್ನವಾಗಿರುತ್ತೆ. ಎಲ್ಲ ವಯಸ್ಸಿನವರು ಆಡಬಹುದಾದ ಈ ಆಟ ಈಗ ನಮ್ಮ ಕರ್ನಾಟಕದಲ್ಲೂ ಸಖತ್ ಫೇಮಸ್ ಆಗ್ತಿದೆ. ಹಾಗಾದ್ರೆ ಈ ಆಟವನ್ನ ರಾಜ್ಯದಲ್ಲಿ ಮುನ್ನಡೆಸ್ತಿರೋದು ಯಾರು ಗೊತ್ತೇ? ಅಷ್ಟಕ್ಕೂ ಯಾವಾಗ ಆರಂಭವಾಯಿತು? ಈಗ ಈ ಆಟ ಹೇಗೆ ಬೆಳೆದು ನಿಂತಿದೆ ಗೊತ್ತೇ? ಇವೆಲ್ಲಕ್ಕೂ ಕಾರಣ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್. ಎಸ್, ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಅರ್ಥಾತ್ KSPA ರಾಜ್ಯದ ಹಳ್ಳಿಗೂ ಪಿಕಲ್ ಬಾಲ್ ಆಟವನ್ನ ತೆಗೆದುಕೊಂಡು ಹೋಗುವಲ್ಲಿ ಇದರ ಪಾತ್ರ ಮಹತ್ವದ್ದಾಗಿದೆ. ಇದರ ಉದ್ದೇಶಗಳು ಕೂಡ ಉನ್ನತ ಮಟ್ಟದ್ದು. ಇದರ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ರಜತ್ ಕಾಂಕರ್ 2016ರಲ್ಲಿ ಆರಂಭಿಸಿದ ಈ ಮಹಾವೇದಿಕೆ ಇಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಆಡಳಿತ ಮಂಡಳಿಯಲ್ಲಿನ ಬಲಿಷ್ಠ ಮಾರ್ಗದರ್ಶಕರಾದ ಅಧ್ಯಕ್ಷರಾದ AG ಶಿವಕುಮಾರ್, ಉಪಾಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಹಾಗೂ ಮತ್ತಿತರರು ಕೂಡ ಇದರ ಬೆಳವಣಿಗೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಇನ್ನು ಮುಂದಿನ ದಿವಸದಲ್ಲಿ ಈ ಕ್ರೀಡೆನ ಒಲಿಂಪಿಕ್ಸ್ ಮಟ್ಟದಲ್ಲಿ ತಗೊಂಡು ಹೋಗಬೇಕು. ಈಗಾಗಲೇ ಕರ್ನಾಟಕ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಇಂದ ನಮಗೆ ಮಾನ್ಯತೆಯನ್ನು ಸಿಕ್ಕಿದೆ. ಇದರ ಮುಂದಿನ ಹಂತ ದಸರಾ ಮತ್ತು ನಮ್ಮ ಮೈಸೂರು ಕ್ರೀಡೋತ್ಸವದಲ್ಲಿ ಪಿಕಲ್ ಬಾಲ್ ಕೂಡ ಇನ್ಕ್ಲೂಡ್ ಮಾಡಬೇಕು ಅಂತ ನಾವು ಕೂಡ ಕೇಳ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದಕ್ಕೆ ಮುಂದಿನ ನಡೆ ನಡೆದಿದೆ. ಹಾಗಾದ್ರೆ ಇದರ ಉದ್ದೇಶಗಳೇನು ಅಂತ ತಿಳಿಯೋದಾದ್ರೆ, ಹೊಸ ಆಟಗಾರರಿಗೆ ಸೂಕ್ತ ಕೋಚಿಂಗ್ ನೀಡುವುದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪಂದ್ಯಾವಳಿಗಳ ಆಯೋಜನೆ ಮಾಡುವುದು, ಬೆಂಗಳೂರು ಸೇರಿದಂತೆ ಎಲ್ಲ ಕಡೆ ರಾಜ್ಯಾದ್ಯಂತ ಕೋರ್ಟ್ಗಳ ನಿರ್ಮಾಣ ಮಾಡುವುದು, ಪ್ರತಿಭಾವಂತ ಆಟಗಾರರಿಗೆ ರಾಷ್ಟ್ರೀಯ ವೇದಿಕೆ ಒದಗಿಸುವುದು. ಈ ಎಲ್ಲ ಕಾರ್ಯಗಳನ್ನ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಕಳೆದ 10 ವರ್ಷಗಳಿಂದ ಅಚ್ಚುಕಟ್ಟಾಗಿ ಮಾಡುತ್ತಾ ಬಂದಿದೆ. ಹಾಗಾಗಿಯೇ ಈಗ ರಾಜ್ಯದಲ್ಲಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಮಾನ್ಯತೆ ಪಡೆದಿರುವ ಏಕೈಕ ಪಿಕಲ್ ಬಾಲ್ ಅಸೋಸಿಯೇಷನ್ ಎಂಬ ಖ್ಯಾತಿ ಪಡೆದುಕೊಂಡಿದೆ. 2016ರಲ್ಲಿ ನಾವು ಈ ಸಂಸ್ಥೆನ ಸ್ಥಾಪನೆ ಮಾಡಿ 2016ರಿಂದ ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ಸಹಕಾರ ನೀಡ್ತಾ ಇರತಕ್ಕಂಥ ನಮ್ಮ MLC E ಕೃಷ್ಣಪ್ಪ ಅವರು ಮತ್ತು ಅವರ ಧರ್ಮಪತ್ನಿಯವರ ಸಮೇತ ನಮ್ಮ ಇವತ್ತು ಕಚೇರಿಗೆ ಆಗಮಿಸಿ ನಮಗೆ ಶುಭಾಶಯನ ಕೋರಿದ್ದಾರೆ. ಅವರು ಕೂಡ ತುಂಬ ನಾವು ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಜೊತೆಗೆ 2016ರಲ್ಲಿ ಸಣ್ಣದಾಗಿ ಆರಂಭಗೊಂಡ KSPA ಜನರ ಮನ್ನಣೆ ಹಾಗೂ ಪ್ರೀತಿಯಿಂದ ಈಗ ಮತ್ತೊಂದು ಹೆಜ್ಜೆ ನಿಂತಿದೆ. ಆಟಗಾರರಿಗೆ ನೆರವಾಗಲೆಂದೇ ತನ್ನ ಹಳೆಯ ಕಚೇರಿಯ ಬದಲಿಗೆ ನವೀಕರಣಗೊಂಡ ಸುಸಜ್ಜಿತವಾದ ಸುಮಾರು 5,000 ಚದರ ವಿಸ್ತೀರ್ಣವುಳ್ಳ ಕಚೇರಿಗೆ KSPA ಕಾಲಿಟ್ಟಿದೆ. ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ನ ರಾಜ್ಯವ್ಯಾಪ್ತಿ ಆಫೀಸನ್ನು ಇವತ್ತು ನಮ್ಮ ಭಾಗದಲ್ಲಿ, ಅದರಲ್ಲೂ ನಮ್ಮ ಗ್ರಾಮದ ಪಕ್ಕದಲ್ಲಿ ಉದ್ಘಾಟನೆ ತುಂಬ ಸಂತೋಷವಾಗ್ತಾ ಇದೆ. 2017ರಲ್ಲಿ ಈ ಒಂದು ಪಿಕಲ್ ಬಾಲ್ ಹೊಸ ಕ್ರೀಡೆಯನ್ನು ಪರಿಚಯಿಸಿ ಇವತ್ತಾಗಲೇ ರಾಷ್ಟ್ರ ಮತ್ತು ವಿಶ್ವ ಮಟ್ಟದಲ್ಲಿ ತುಂಬ ಪ್ರಖ್ಯಾತಿಯನ್ನು ಪಡೆದಿದೆ. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳನ್ನ ಉದ್ಘಾಟನೆ ಮಾಡಿದ್ದಾರೆ. सबसे पहले तो पिकल बॉल एसोसिएशन कर्नाटका और प्रेसिडेंट शिव कुमार जी, सेक्रेटरी रजत कांकर जी को बहुत बहुत बधाई कि पिकल बॉल खेल को इस ऊंचाइयों तक पहुंचाने के बाद आज एक नया सेटअप जिसको बोल सकते हैं कि पिकल बॉल का यहाँ पर ऑफिस खुलना, पिकल बॉल का एक स्टेट एसोसिएशन का एक यूनिट का एक मेन ब्रांच का ऑफिस खुलना
मतलब ऑल ओवर इंडिया में अगर हमारे पास में ऑल इंडिया पिकलबॉल एसोसिएशन का ऑफिस है, उसके बाद नेक्स्ट स्टेट हमारा कर्नाटक पिकलबॉल एसोसिएशन का है। ನೆಲಮಂಗಲ ರಸ್ತೆಯಲ್ಲಿರುವ ಅಡಕಮಾರನಹಳ್ಳಿ ಬಳಿ ಕೆಎಸ್ಪಿಎ ತನ್ನ ಮತ್ತೊಂದು ಕಚೇರಿಯನ್ನು ಆರಂಭಿಸಿದ್ದು, ಆಟಗಾರರ ಕುಂದುಕೊರತೆ, ರಾಜ್ಯದಲ್ಲಿನ ಪಿಕಲ್ಬಾಲ್ ಅಭಿವೃದ್ಧಿ ಹಾಗೂ ಸೌಲಭ್ಯಗಳ ವಿಸ್ತರಣೆಗೆ ಕೆಎಸ್ಪಿಎ ನಿರ್ಧರಿಸಿದೆ. ಇದೊಂದು ಐತಿಹಾಸಿಕ ಬೆಳವಣಿಗೆ. भारत में पहला राज्य है जहां पे कार्यालय का पिकल बॉल के लिए ऑफिस खोला गया है। ऑल इंडिया पिकल बॉल एसोसिएशन का ही एकमात्र ऑफिस था। उसके बाद कर्नाटक स्टेट पिकल बॉल एसोसिएशन ने जो ये कार्य किया है, इसके लिए मैं कर्नाटक के प्रेसिडेंट शिव कुमार जी को और कर्नाटक सचिव रजत कंट्रोल को बहुत बहुत बधाई देते हैं। ಅಷ್ಟಕ್ಕೂ ಕೆಎಸ್ಪಿಎ ವಿಶೇಷತೆಗಳೇನು ಗೊತ್ತೇ? ಇದೊಂದು ಉತ್ತಮ ವೇದಿಕೆಯಾಗಿದ್ದು, ಇಲ್ಲಿ ನಿಮಗೆ ಸಮಾನ ಮನಸ್ಕ ಕ್ರೀಡಾಪಟುಗಳ ಪರಿಚಯವಾಗುತ್ತೆ. ಜಿಮ್ಗೆ ಹೋಗಿ ಬೋರ್ ಆಗಿದ್ರೆ ಪಿಕಲ್ ಬಾಲ್ ಫಿಟ್ನೆಸ್ಗೆ ಬೆಸ್ಟ್ ಆಯ್ಕೆ. ಇದರಿಂದ ನಿಮಗೆ ಹೃದಯಾಘಾತ ಆಗೋದು ಕೂಡ ಕಡಿಮೆಯಾಗುತ್ತೆ. ಕರ್ನಾಟಕದ ಆಟಗಾರರು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟಕ್ಕೇರಲು ಅವಕಾಶ ಸಿಕ್ಕಂತಾಗುತ್ತೆ. ಒಟ್ಟಾರೆ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಈಗ ಕ್ರೀಡೆಯನ್ನ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಕರೆದೊಯ್ಯಲು ಸಿದ್ಧವಾಗಿ ನಿಂತಿದೆ. ಪಿಕಲ್ ಬಾಲ್ ಆಸಕ್ತರು ಹಾಗೂ ಅತಿ ವೇಗವಾಗಿ ಬೆಳೆಯುತ್ತಿರುವ ಈ ಕ್ರೀಡೆಯಲ್ಲಿ ನೀವು ಒಂದು ಭಾಗವಾಗಬೇಕಾದ್ರೆ ಕೆಎಸ್ಪಿಎ ಜೊತೆ ಕೈ ಜೋಡಿಸಬಹುದು.